ಇವತ್ತು ಬೆಳಗ್ಗೆ ನಾನು ಎದ್ದರೂ ನನ್ನ ಮಗು ಮಾತ್ರ ಎದ್ದಿರಲಿಲ್ಲ. ಯಾಕೆ ಎದ್ದಿಲ್ಲ ಈ ಮಗ ಅಂದ್ಕೊಂಡು ಹಂಗೆ ಕಿಟಕಿ ಹತ್ರ ನೋಡಿದ್ರೆ ಸೂರ್ಯನೇ ಕಾಣಲಿಲ್ಲ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಹಲೋ ಗೈಸ್, ನಾನು ನಿಮ್ಮ ಕುಸುಮ. ಏನಪ್ಪ ಬೆಳಗ್ಗೆ ಎದ್ಬಿಟ್ಟು ಇವಳು ಪೋಸ್ ಕೊಡ್ತಾಳೆ ಅಂದ್ಕೊಂಡಿದ್ದೀರಾ? ಅಯ್ಯೋ, ಕಾಲೇಜ್ ರಜಾ ಇರೋದ್ರಿಂದ ನಾನು ಈಚೆ ಎಲ್ಲೂ ಹೋಗಲ್ಲ. ಏನು ಮಾಡ್ತಾಳೆ ಅಂತ ನೀವು ನೋಡೋ ಕ್ಯೂರಿಯಾಸಿಟಿ ಇದ್ದರೆ ಲಾಸ್ಟ್ವರೆಗೂ ನೋಡಿ. ಇವತ್ತು ನಾನೇ ಬೇಗ ಎದ್ದಿರೋದ್ರಿಂದ ನಮ್ಮ ಝೂಝು ಎದ್ದೇಳ್ತಾನೆ ಇಲ್ಲ. ಪಾಪ ಮಲಿಕೊಳ್ಳಿ ಅಂತ ಮಲಗಿಸಿ ಈಚೆ ಹೋಗಿ ನೋಡ್ತೀನಿ, ಇನ್ನೂ 7:30. ಅಯ್ಯೋ, 9 ಗಂಟೆಗೆ ಎದ್ದೇಳೋಳು ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಯ್ಯೋ, ಇನ್ನೇನು ಎದ್ಬಿಟ್ಟಿದ್ದೀನಲ್ಲ ಅಂತ ಸೂರ್ಯನಾದರೂ ನೋಡೋಣ ಅಂತ ಈಚೆ ಹೋಗ್ತೀನಿ. ಸೂರ್ಯ ಎಲ್ಲೂ ಇಲ್ಲ. ಸೂರ್ಯ ಒಳ್ಳೇದಾಗ್ತದ ನಿನಗೆ? ಹಂಗೆ ನಮ್ಮ ಚೋಟು ಎಲ್ಲೋದ ಅಂತ ನೋಡ್ಕೊಂಡು ಬಂದರೆ ಕಳ್ಳನ ಮಗ ಕಳ್ಬೇಕು ಥರ ಮನಿಕೊಂಬಿಟ್ಟವನೆ. ಬೆಳಗ್ಗೆ ಹೊತ್ತು ನನಗೆ ಟೀ ಕುಡಿದ್ರೇ ಸಮಾಧಾನ. ಇವನಾಗಲೇ ಎದ್ದು ಬಂದು ಮುಖ ತೊಳ್ಕೊತವನೆ. ನೋಡಿ ಕಲ್ತ್ಕೊಳ್ರಿ ಎಲ್ಲರೂ, ಬೆಳಗ್ಗೆನೆ ಮುಖ ತೊಳ್ಕೊಬೇಕು. ಹಾಗೆ ಬಟ್ಟೆ ಎತ್ಕೊಂಡು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಬಂದರೆ ಅಷ್ಟರಲ್ಲಾಗಲೇ ಸೂರ್ಯ ಬಂದೇ ಬಿಟ್ಟವನೇ. ಹಾಗೆ ಮುಖ ತೊಳ್ಕೊಂಡು ಮಕ್ಕಕ್ಕೊಂದು ಎಬ್ರಿಸ್ಬಿಟ್ಟು ರೆಡಿ ಮಾಡಿಬಿಟ್ಟೆ. ಏನು ಸಕ್ಕದಾಗಿ ಕಾಣಿಸ್ತಿದ್ದಾಳಲ್ವಾ, ಕೊಂಬೆ. ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಬಾಯಿ. ಅಷ್ಟರಲ್ಲಿ ನಮ್ಮಮ್ಮ ಎಗ್ ರೈಸ್ ಮಾಡಿತ್ತು, ಬಾಯಿ ಹಾಕೊಂಬಿಟ್ಟೆ. ಹಂಗೆ ನಮ್ಮ ಝೂಸು ಬಟ್ಟೆ ಹಾಕಿರೋ ಖುಷಿಗೆ ಓಡಾಡ್ತಿದ್ಲು. ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಆಗಲೇ ಸಂಜೆ ಆಗಿಬಿಟ್ಟಿತ್ತು. ನಮ್ಮ ಚೋಟು ಮುಖ ತೊಳ್ಕೊಂಡು ಕೂತ್ಕೊಂಡ್ಬಿಟ್ಟವನೆ. ಇವತ್ತು ಸಂಡೇ ಅಲ್ವಾ, ನಮ್ಮ ಡ್ಯಾಡಿ ಚಿಕನ್ ಮಾಡೋಕ್ಕಾಗಲ್ಲ ಅಂತ ಬಿರಿಯಾನಿನ ತಂದುಬಿಟ್ಟಿದ್ರು. ತಿಂದಾದ್ಮೇಲೆ ನಾನು ಝೂಸು ಐಡನ್ ಸಿಕ್ಕಾಡ್ತಾ ಇದ್ದವು. ಕಳ್ಳಿ ಹೆಂಗೆ ಬಚ್ಚಿಕೊಂಡವಳೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಷ್ಟೇ.